ಹಲೋ ವೀಕ್ಷಕರೇ, ಸ್ನೇಹಿತರೆ, ನೋಡಿ ಎಷ್ಟು ಉದ್ದವಾಗಿ ರೇಷ್ಮೆ ಥರ ನೋಡಿ ಮೊಳಕಾಲ್ವರೆಗೂ ಕೂಡ ನಮ್ಮ ಕೂದಲು ಎಷ್ಟು ಉದ್ದವಾಗಿ ಕಾಣಿಸ್ತಾ ಇರ್ಬೋದು, ಹಾಗೆ ದಟ್ಟವಾಗಿ ದೃಢವಾಗಿ ಕಾಣಿಸ್ತಾ ಇರ್ಬೋದು. ಹಾಗಿದ್ರೆ ನಿಮಗೂ ಕೂಡ ಎಷ್ಟು ಉದ್ದವಾಗಿ ಕೂದಲು ಬೆಳವಣಿಗೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಈ ವಿಡಿಯೋ ನೀವೇನಾದರೂ ಮಿಸ್ ಮಾಡಿಬಿಟ್ರೆ ಸಾಕು, ನಿಮಗೂ ಕೂಡ ಎಷ್ಟು ಉದ್ದವಾಗಿ ಕೂದಲು ನೀವು ಕೂಡ ಮಿಸ್ ಮಾಡ್ಕೊಂಡು ಬಿಡ್ತೀರಾ. ಹಾಗೆ ನೋಡಿ, ಆಫ್ಟರ್ ಬಿಗ್ಯಾನ್ ರಿಸಲ್ಟ್ ನೋಡಿ, ಹಾಗೆ ಇಷ್ಟು ಬೇಗನೆ ಕೂದಲು ಗ್ರೋತ್ನೆಸ್ ನೋಡ್ಬೋದು, ಹಾಗೆ ದಟ್ಟವಾಗಿ ಕೂಡ ನೋಡ್ಬೋದು. ಹಾಗಿದ್ರೆ ಸ್ನೇಹಿತರೆ, 7 ದಿನ ಇದನ್ನು ನೀವು ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಕೂದಲು ತುಂಬಾ ದೃಢದಿಂದ ಗಟ್ಟಿ ಮುಟ್ಟಾಗಿ ಹಾಗೆ ದಟ್ಟವಾಗಿ ಬೆಳವಣಿಗೆ ಆಗುತ್ತೆ. ಹಾಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋನ ಫಾಲೋ ಮಾಡಿ. ನಿಮಗೂ ಕೂದಲು ಉದುರೋಗಿರೋಂಥ ಕೂದಲು ಕೂಡ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ನೆಸ್ ಬರುತ್ತೆ. ಹಾಗಾದರೆ ಯಾಕೆ ತಡ ಮಾಡೋದು ವೀಕ್ಷಕರೇ, ಸ್ನೇಹಿತರೆ, ಬನ್ನಿ ಮತ್ತೆ ಇಷ್ಟು ಚೆನ್ನಾಗಿರುವಂಥ ಹೇರ್ ಟಿಪ್ಸನ್ನು ಖಂಡಿತವಾಗಿ ನೋಡ್ಕೊಂಡು ಬರೋಣ. ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪೂರ್ತಿ ವಿಡಿಯೋ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ. ಹಾಗಿದ್ರೆ ನೋಡಿ, ಇದನ್ನು ರೆಡಿ ಮಾಡಿಕೊಳ್ಳೋದಕ್ಕೆ ಏನು ಬೇಕಾಗುತ್ತೆ ಅಂದರೆ ನೋಡಿ, ಬೇವಿನ ಗಿಡದ ಎಲೆ ನೋಡಿ ಸ್ನೇಹಿತರೆ, ಬೇವಿನ ಗಿಡದ ಎಲೆ ಶಾಂಪೂ ಆಗಲಿ ಮತ್ತು ನಾವು ಹೇರ್ ಪ್ಯಾಕ್ ಆಗಲಿ, ಅದರ ಜೊತೆಗೆ ಫೇಸ್ ಪ್ಯಾಕ್ ಆಗಲಿ ಎಲ್ಲ ರೀತಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ತುಂಬಾ ಯೂಸ್ಫುಲ್ ಆಗುವಂಥದ್ದು. ಹಾಗಾದರೆ ನಾವು ನಮ್ಮ ಕೂದಲು ಬೆಳವಣಿಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ಯಾಕಂದರೆ ನೀವು ಮಿಸ್ ಮಾಡಿದ್ರೆ ನಿಮ್ಮ ಕೂದಲು ಕೂಡ ಬೆಳವಣಿಗೆ ಮಿಸ್ ಮಾಡ್ಕೊಂಡು ಬಿಡ್ತೀರಾ. ಹಾಗಾದರೆ ಬನ್ನಿ ಮತ್ತೆ ಫುಲ್ ವಿಡಿಯೋ ನೋಡ್ಕೊಳ್ಳೋಣ. ಇವಾಗ ಬೇವಿನ ಗಿಡದ ಎಲೆ ತೊಗೊಂಬಂದಿರೋಂಥದ್ದು ಈ ಥರ ನೋಡಿ, ಎಲ್ಲ ಎಲೆಗಳು ಪೂರ್ತಿಯಾಗಿ ಬಿಚ್ಚಬೇಕು. ನಮಗೆ ಎಷ್ಟು ಬೇಕಾಗುತ್ತೆ ನಾವು ಅಷ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೀವು ಬೇಕಾದರೂ ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ರೆಡಿ ಮಾಡ್ಕೊಂಡು ಒಂದು ಬಾಟಲಲ್ಲಿ ಸ್ಟೋರ್ ಮಾಡ್ಬೋದು. ಅದನ್ನು ಕೂಡ ಯಾವ ರೀತಿಯಾಗಿ ಫಾಲೋ ಮಾಡಬೇಕು, ಯಾವ ರೀತಿಯಾಗಿ ಹೇರಿಗೆ ಯೂಸ್ ಮಾಡಬೇಕಂತ ಕೂಡ ನಿಮಗೆ ಹೇಳಿಕೊಡ್ತೀನಿ. ಇವಾಗ ನೋಡಿ, ನಾನು ಇಷ್ಟು ಪ್ಲೇಟಷ್ಟು ತೊಗೊಂಡಿದ್ದೀನಿ ಬೇವಿನ ಗಿಡದ ಎಲೆ. ಇವಾಗ ಇದು ಯಾವ ರೀತಿಯಾಗಿ ಯೂಸ್ ಮಾಡೋದಕ್ಕೆ, ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡಿ. ಈ ಎಲೆ ಫಸ್ಟಿಗೆ ಕೈಯಿಂದ ಚೂರಾಗಿ ಮಾಡಿ. ತುಂಬಾ ಕಹಿ ಇರುತ್ತೆ ಸ್ನೇಹಿತರೆ, ತುಂಬ ಜಾಸ್ತಿನೇ ಕಹಿ ಇರುತ್ತೆ. ಯಾಕಂದರೆ ನಮ್ಮ ಕಹಿ ಇರೋದ್ರಿಂದ ನಮ್ಮ ಕೈಗಳು ಕೂಡ ತುಂಬಾ ಕಹಿ ಆಗಿಬಿಡುತ್ತೆ. ಹಾಗೆ ನಿಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ, ಹುಣ್ಣಿನ ಸಮಸ್ಯೆ, ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಸಮಸ್ಯೆ, ಏನೇ ಸಮಸ್ಯೆ ಇರಲಿ ಇದನ್ನು ಹಚ್ಚಿದ್ರೆ ಸಾಕು, ಪೂರ್ತಿಯಾಗಿ ಎಲ್ಲ ಕೂಡ ನಿವಾರಣೆ ಆಗಿಬಿಡುತ್ತೆ. ಒಂದೇ ಫಸ್ಟ್ ರಿಸಲ್ಟ್ಗೆ ಕೇಳಿ ನೋಡಿ, ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಯಾಕಂದರೆ ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ನಮ್ಮ ಕೂದಲು ಉದುರುವಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅದನ್ನು ತಡೆಗಟ್ಟುತ್ತೆ. ಹಾಗೆ ನಮ್ಮ ಹೇರ್ ಫಾಲ್ ಸಮಸ್ಯೆ ತಡೆಗಟ್ಟಿದ ಮೇಲೆ ನಮ್ಮ ಕೂದಲು ಕೂಡ ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನೋಡಿ, ಇವಾಗ ಎಲ್ಲ ಎಲೆ ಚೂರಾಗಿ ಮಾಡಿರೋಂಥ ಎಲೆ ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ 2 ಲೋಟದಷ್ಟು ನೀರನ್ನು ಇದರಲ್ಲಿ ಹಾಕಬೇಕು. ಇದು ತುಂಬಾ ಫ್ರೆಶ್ ಆಗಿ ಎಲೆ ಸಿಕ್ಕಿದ್ರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಇದು ಒಂದು ದಿನದ ಎಲೆ, ಸ್ವಲ್ಪ ಈ ಥರ ಒಣಗೋಗಿರುವಂಥದ್ದು. ಆದರೂ ಕೂಡ ನಿಮ್ಮ ಮನೆ ಹತ್ರ ಫ್ರೆಶ್ ಆಗಿ ಎಲೆ ಸಿಕ್ಕಿದ್ರೆ ಖಂಡಿತವಾಗಿ ಅದನ್ನು ತೊಗೊಂಡು ಯೂಸ್ ಮಾಡಿ. ಇವಾಗ ನೋಡಿ, ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಬೇಕಾಗತ್ತೆ. ಇದನ್ನು ಯಾವ ತನಕ ಕುದಿಸ್ಬೇಕು ಮತ್ತು ಎಷ್ಟು ತನಕ ಕುದಿಸಿದ ಮೇಲೆ ಇದೆಲ್ಲ ನೋಡಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ. ಹಾಗೆ ನೋಡಿ, ಇದರಲ್ಲಿ ಏನೆಲ್ಲ ಹಾಕಬೇಕಂತ ಕೂಡ ತೋರಿಸ್ಕೊಡ್ತೀನಿ. ಯಾಕಂದರೆ ನಮಗೆ 7 ದಿನದಲ್ಲಿ ನಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳವಣಿಗೆ ಮಾಡ್ಕೋಬೇಕಂದ್ರೆ, ಎಷ್ಟೆಲ್ಲ ಯೂಸ್ಫುಲ್ಲಾಗಿ ಮಾಡ್ಕೋಬೇಕಂದ್ರೆ ಇದರಲ್ಲಿ ಏನೆಲ್ಲ ಆ್ಯಡ್ ಮಾಡಬೇಕಂತ ಹೇಳಿಕೊಡ್ತೀನಿ ನೋಡಿ. ಇವಾಗಿದು ಚೆನ್ನಾಗಿ ಸಣ್ಣ ಫ್ಲೇಮಲ್ಲಿ ಕುದೀತಾ ಇರುವಾಗ ನೀರು ಕೂಡ ಏನಾಗುತ್ತೆ ಅಂದರೆ 2 ಲೋಟದಷ್ಟು ನೀರು ಹಾಕಿರ್ತೀವಿ. ಅದೇನಾಗುತ್ತೆ ಅಂದರೆ 1 ಲೋಟದಷ್ಟು ನೀರು ಹಾಕಬೇಕು. ಇವಾಗ ನಾನು ಇದಕ್ಕೆ ಹಾಕ್ತಾ ಇರೋಂಥದ್ದು ಅಲೋವೆರಾ ನೋಡಿ, ನಮ್ಮ ಕೂದಲು ಶೈನಿಯಾಗಿ ಸಿಲ್ಕಿಯಾಗಿ ಮಾಡುತ್ತೆ. ಹಾಗೆ ನಮ್ಮ ಕೂದಲು ಗ್ರೋತ್ನೆಸ್ ಕೂಡ ಚೆನ್ನಾಗಿ ಮಾಡುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಅಲೋವೆರಾ ಕೂಡ ಸೇರಿಸ್ಕೊಂಡಿದ್ದೀನಿ. ನ್ಯಾಚುರಲ್ ಆಗಿರೋಂಥದ್ದು ಹೇರ್ ಪ್ಯಾಕ್ ಆಗಲಿ, ನ್ಯಾಚುರಲ್ ಆಗಿರೋಂಥದ್ದು ಹೇರ್ ಸಿರಮ್ ಆಗಲಿ, ಇದನ್ನು ಮನೆಯಲ್ಲೇ ಮಾಡಿ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಕೆಮಿಕಲ್ ಇರುವಂಥದ್ದು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಹಾನಿಯಾಗುತ್ತೆ ಸ್ನೇಹಿತರೆ. ಇವಾಗ ಇದಕ್ಕೆ ನಾನು ಮೆಂತ್ಯ ಕಾಳು ಕೂಡ ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು 1 ಸ್ಪೂನಷ್ಟು ಹಾಕಿದ್ದೀನಿ. ಇವಾಗ ನೋಡಿ, ಮೆಂತ್ಯ ಕಾಳು ತುಂಬಾ ಯೂಸ್ಫುಲ್ ಅನ್ಬೋದು. ಯಾಕಂದರೆ ನಮ್ಮ ಕೂದಲು ಗ್ರೋತ್ನೆಸ್ ಆಗಲಿ, ನಮ್ಮ ಕೂದಲು ದಟ್ಟಮುಟ್ಟವಾಗಿ ಬೆಳವಣಿಗೆ ಆಗಲಿ, ನಮ್ಮ ಕೂದಲಿನಲ್ಲಿ ಏನೆಲ್ಲ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಇವಾಗ ಇವೆಲ್ಲ ಕೂಡ ಹಾಕಿದ್ರಿಂದ ಇದು ಪವರ್ಫುಲ್ಲಾಗಿ ಸಿರಮ್ ರೆಡಿ ಆಗುತ್ತೆ ನೋಡಿ.
ಇದನ್ನು ಯೂಸ್ ಮಾಡುವಂಥದ್ದು 1 ಸರ್ತಿ 2 ಸರ್ತಿ ಯೂಸ್ ಮಾಡಿದರೆ ಸಾಕು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾಕಂದರೆ ನಿಮ್ಮ ಕೂದಲು ಕೂಡ ಉದುರುವಂಥದ್ದು ತಡೆಗಟ್ಟುತ್ತೆ, ನಿಮ್ಮ ಕೂದಲು ಕೂಡ ಹೊಸದಾಗಿ ಗ್ರೋತ್ನೆಸ್ ಆಗ್ತಾ ಹೋಗುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಸ್ಪೀಡಾಗಿ ಬೆಳವಣಿಗೆ ಆಗುತ್ತೆ. ಯಾಕಂದರೆ ಇದನ್ನು ಅಷ್ಟು ಯೂಸ್ಫುಲ್ ಆಗುವಂಥದ್ದು ಅನ್ಬೋದು. ಯಾಕಂದರೆ ನಮ್ಮ ತಲೆಯಲ್ಲಿ ಏನೆಲ್ಲ ಸಮಸ್ಯೆ ಇರುತ್ತಲ್ಲ ಆ ಸಮಸ್ಯೆಗೆ ನಿವಾರಣೆ ಕೊಟ್ವಿ ಅಂದರೆ ನಮ್ಮ ಕೂದಲು ಗ್ರೋತ್ನೆಸ್ ಆಗುವಂಥದ್ದು ನಿಲ್ಲಿಸೋ ಹಾಗೆ ಇಲ್ಲ ಸ್ನೇಹಿತರೆ, ಅಷ್ಟು ಸ್ಪೀಡಾಗಿ ಗ್ರೋತ್ನೆಸ್ ಕೊಡುತ್ತೆ. ಇವಾಗ ನೋಡ್ತಾ ಇರ್ಬೋದು ಕುದೀತಾ ಇರುವಾಗ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಬಂತಂತ. ಇವಾಗ ಇನ್ನೊಂದು ಅರ್ಧದಷ್ಟು ಕುದಿಬೇಕು. ಯಾಕಂದರೆ ನೋಡಿ ಇದು ನಾನು 2 ಲೋಟದಷ್ಟು ನೀರು ಹಾಕಿದ್ದೀನಿ, ಅದು 1 ಲೋಟದಷ್ಟು ನೀರು ಹಾಕಬೇಕು. ಅಲ್ಲಿವರೆಗೂ ನಾನು ಕುದಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಕುದಿಸೋದ್ರಿಂದ ಇದು ಪವರ್ಫುಲ್ಲಾಗಿ ರೆಡಿಯಾಗುತ್ತೆ. ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿ ಇಟ್ಕೋಬೋದು. ನಿಮಗೆ ಒಂದು ಬಾಟಲ್ನಲ್ಲಿ ಹಾಕಿ ಇಟ್ಕೊಂಡ್ರೆ 1 ವಾರ ಪೂರ್ತಿಯಾಗಿ ಕೂಡ ಸಾಕಾಗುತ್ತೆ. ಇದು ನೀವು ಸ್ಪ್ರೇ ಮಾಡೋದ್ರಿಂದ ಸ್ಪ್ರೇ ಮಾಡಿಕೊಂಡು ನೀವು ಹೇರಿಗೆ ಹಚ್ಕೊಂಡ್ರೆ ಸಾಕು. ಇವಾಗ ಇದು ಚೆನ್ನಾಗಿ ಕುದಿಸಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು 1 ಲೋಟದಷ್ಟು ನೀರಾಯಿತು. ಇವಾಗ ಇದು ಸೈಡಿಗೆ ಎತ್ತಿಡಬೇಕು ಸ್ವಲ್ಪ. ಆಮೇಲೆ ಇದನ್ನು ಯಾವ ರೀತಿಯಾಗಿ ಏನೆಲ್ಲ ಹಾಕಿ ಯೂಸ್ ಮಾಡಬೇಕಂತ ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ಇದು ನಾವು ಎಲ್ಲ ಕೂಡ ಕುದಿಸ್ಕೊಂಡಿರೋಂಥದ್ದು ಒಂದು ಸೋದಿಸ್ಕೊಂಡು ತೊಗೋಬೇಕಾಗುತ್ತೆ. ಇವಾಗ ಈ ಬಟ್ಲಲ್ಲಿ ಸೋದಿಸ್ಕೊಂಡು ತೊಗೊಳ್ತೀನಿ. ತೋರಿಸ್ತೀನಿ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಬೇಕಂತ. ನೋಡಿ ಈ ಕಲರ್ ಬರಬೇಕು ಸ್ನೇಹಿತರೆ. ಇದು ಏನಾಗುತ್ತೆ ಅಂದರೆ ನೋಡಿ ಎಲ್ಲ ಪೇಸ್ಟ್ ಮಾಡಿ ಕೂಡ ಹಚ್ಕೋಬೋದು ನಾವು. ಇದು ಬೇವಿನ ಗಿಡದ ಎಲ್ಲ ಪೇಸ್ಟ್ ಮಾಡಿ ಹಚ್ಕೊಂಡ್ರೆ ತಲೆಯಲ್ಲಿ ಜಾಸ್ತಿ ತಲೆ ವಾಶ್ ಮಾಡುವಾಗ ಜಾಸ್ತಿ ಅದರಲ್ಲಿ ಕೂತ್ಕೊಂಡು ಬಿಡುತ್ತೆ. ಹಾಗಾಗಿ ಈ ಥರ ಕುದಿಸಿ ಹಚ್ಚೋದ್ರಿಂದ ನಮಗೆ ತಲೆಗೆ ಅಲ್ಲಿ ಜಾಸ್ತಿ ಕೂತ್ಕೊಳ್ಳಲ್ಲ. ಈ ಥರ ಮತ್ತು ವಾಶ್ ಮಾಡುವಾಗ ಕೂಡ ಈಸಿ ಆಗುತ್ತೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ತಾಯಿದ್ದೀನಿ. ಹಾಗೆ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕೋದ್ರೆ ನಮ್ಮ ಕೂದಲು ಗ್ರೋತ್ನೆಸ್ ಮಾಡುತ್ತೆ. ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಹಾಕ್ಕೊಂಡು ಬಿಡಿ. ಅದರಲ್ಲಿ ಬಿಸಿ ಇರುವಾಗ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿದ್ದೀನಿ. ಅದೆಲ್ಲ ಕೂಡ ಅದರಲ್ಲಿ ಕರಗೋಗುತ್ತೆ ನೋಡಿ. ಇವಾಗ ಈ ಥರ ನಾವು ಈ ಸಿರಮನ್ನು ರೆಡಿ ಮಾಡಿದ್ದೀವಿ. ಈ ಸಿರಮ್ ನೀವು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ರಾತ್ರಿ ಹೊತ್ತಿಗೆ ಮಲ್ಕೊಳ್ಳುವಾಗ ಸ್ಪ್ರೇ ಮಾಡಿಕೊಂಡು ಬೆಳಗ್ಗೆ ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೆಳಗ್ಗೆ ನಿಮ್ಮ ಹೇರಿಗೆ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಅಷ್ಟು ಬಿಟ್ಕೊಂಡು ವಾಶ್ ಮಾಡಿದ್ರೆ ಸಾಕು. ಶಾಂಪು ಮಾತ್ರ ಯೂಸ್ ಮಾಡಬೇಡಿ. ಫಸ್ಟ್ ಡೇ ಯೂಸ್ ಮಾಡಬೇಡಿ, ಸೆಕೆಂಡ್ ಡೇ ಯೂಸ್ ಮಾಡಿ ನಡೆಯುತ್ತೆ. ಆದರೆ ಇದೇ ರೀತಿಯಾಗಿ ಕಂಟಿನ್ಯೂ 7 ಡೇಸನ್ನು ನೀವು ಅದರ ಶಾಂಪು ಯೂಸ್ ಮಾಡ್ದೇ ಹಚ್ಕೊಳ್ತಾ ಹೋದರೆ ನಿಮಗೆ 7 ಡೇಸ್ಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ನಿಮಗೆ ಏನಿಲ್ಲ ಸಮಸ್ಯೆ ಇರೋದೆಲ್ಲ ಕೂಡ ತಡೆಗಟ್ಟುತ್ತೆ. ಹಾಗಿದ್ರೆ ಖಂಡಿತವಾಗಿ ಯೂಸ್ಫುಲ್ ಆಗುವಂಥದ್ದು ನೀವು ಕೂಡ ಫಾಲೋ ಮಾಡಿ, ನೀವು ಕೂಡ ಯೂಸ್ ಮಾಡಿ ನೋಡಿ. ನಿಮಗೂ ಕೂಡ ನಿಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಯಿತು. ನಿಮ್ಮ ಕೂದಲು ದಟ್ಟವಾಗಿ ಕಾಣಿಸ್ತಾ ಇರೋದು ಮತ್ತು ಕೂದಲು ಉದುರುವಂಥ ಸಮಸ್ಯೆ ತಡೆಗಟ್ಟಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ವಿಡಿಯೋ ಜೊತೆ ಸಿಗೋಣ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.